ಯಾವತ್ತೂ ಒಬ್ಬ ಮನುಷ್ಯನಾಗಿ ಬದುಕೇ ನಾನು ಮನುಷ್ಯನಾಗಿ ಬದುಕಿದ್ದಕ್ಕಿಂತ ಅವನು ಯಾವತ್ತೂ ಒಬ್ಬ ಇಲ್ಲ, ನಾನು ಮನುಷ್ಯನಾಗಿ ಬದುಕಿದ್ದಕ್ಕಿಂತ ರಾಕ್ಷಸನಾಗಿ ಬದುಕಿದ್ದೆ ಹೆಚ್ಚು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರವೀಣ್ ಎಡಿಟ್ಸ್. ಸೊ ಪ್ರೀ ವಿಡಿಯೋ ನೋಡ್ಕೊಂಡು ಬಂದಿಲ್ಲ. ಪ್ರೀ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಲವ್ಲಿ ಮೂವಿದು ಡೈಲಾಗ್ ವಿಡಿಯೋ ಎಡಿಟ್ ಮಾಡೋದಿದೆ. ವಿಡಿಯೋ ಎಡಿಟ್ ಮಾಡ್ಕೊಂಡು ತಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬಂದು ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡ್ಕೊಳ್ಳಿ ಫ್ರೆಂಡ್ಸ್. ಬೀಟ್ ಮಾರ್ಕಪ್ ಪ್ರಿವಿನೆಟ್ಸ್, ಸೆಕ್ಯೂರಿಟಿ ಆಫ್ ಪ್ರಿವಿನೆಟ್ಸ್ 2 ಪ್ರಿಸೆಟ್ ಕೊಟ್ಟಿರ್ತೀನಿ. ಸೊ 2 ಪ್ರಿಸೆಟ್ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಬೀಟ್ ಮಾರ್ಕಪ್ ಪ್ರಿವಿನೆಟ್ಸ್ ಅಂತ ಇದೆಯಲ್ಲ, ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಈ ಥರ ಇಂಟರ್ಫೇಸ್ ಬಂದಿರುತ್ತೆ ನಿಮಗೆ. ಸೊ ಇದೊಂದು ಇಫೆಕ್ಟು ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಬ್ಯಾಕ್ ಬಂದು ಸೇಕ್ ಇಫೆಕ್ಟ್ ಓಪನ್ ಮಾಡ್ಕೋಬೇಕು. ಸೇಕ್ ಇಫೆಕ್ಟ್ ಓಪನ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ 5 ಡೈಲಾಗ್ ಇರುತ್ತಲ್ಲ, 5 ಡೈಲಾಗು ಕಾಪಿ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿ ಹಿಡ್ಕೊಂಡು ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವು ಡೈಲಾಗ್ ಅಷ್ಟೇ ಕಾಪಿ ಮಾಡ್ಕೊಳ್ಳಿ. ಇವಾಗ ಇಷ್ಟ ಆದ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಅಂತ ಮಾಡ್ಕೋಬೇಕು. ಬ್ಯಾಕ್ ಬಂದು ಮತ್ತು ಇಲ್ಲಿ ಬೀಟ್ ಮಾರ್ಕ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ನಂತರ ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಅಂತ ಇಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟು ಆ್ಯಡ್ ಆದನ್ನ ಕರೆಕ್ಟಾಗಿ ಆಟೋಮೆಟಿಕಾಗಿ ಆ್ಯಡ್ ಆಗಿರುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ನಿಮಗೆ ಫಾಂಟ್ ಬಂದಿರಲಿಲ್ಲ ಅಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನಲ್ಲಿ PE ಅಂತೇಳಿ ಫಾಂಟ್ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಇಂಪೋರ್ಟ್ ಮಾಡ್ಕೊಂಡಂತ ಸೊ ಆಟೋಮೆಟಿಕಾಗಿ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿರಲಿಲ್ಲ ಅಂದರೆ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಇಲ್ಲಿ ಬಂದು ಸೊ ನಾನು ಇವರು ಇರೊಂದು ಫೋಟೋ ಇಮೇಜನ್ನು ಇಲ್ಲಿ ಆ್ಯಡ್ ಮಾಡಿಕೊಟ್ಟಿರ್ತೀನಿ. ಸೊ ಇದ್ರ ನೀವು ಬೇರೆ ಇಮೇಜ್ ಆ್ಯಡ್ ಮಾಡ್ಬೇಕಂದ್ರೆ ಸೊ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ ಇದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಇಮೇಜ್ ಬೇಕೋ ಆ ಥರ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಬಂದು ಅವ್ರದ್ದೇ ಇಮೇಜ್ ಆ್ಯಡ್ ಮಾಡ್ಕೋತೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಇಮೇಜ್ ನೀವು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಮತ್ತೆ ಬ್ಯಾಕ್ ಬಂದು ಸೇಕ್ ಇಫೆಕ್ಟ್ ಓಪನ್ ಮಾಡ್ಕೊಂಡು ಈ ಥರ ಮುಂದ್ಗಡೆ ಬಂದು ಇಲ್ಲಿ ಪ್ರಿಸೆಟ್ ಇರ್ತವೆ ಫ್ರೆಂಡ್ಸ್. ಪ್ರಿಸೆಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರನ್ನು ಕಾಪಿ ಮಾಡ್ಕೋಬೇಕು. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಸೊ ಮುಂದ್ಗಡೆ ಇಲ್ಲಿ ಇಮೇಜ್ ಎಲ್ಲಿಗೆ ಎಂಡ್ ಆಗುತ್ತೆ ನೋಡಿ, ಇಲ್ಲಿಗೆಲ್ಲ ಇಲ್ಲಿ ಬಂದು ಇದನ್ನ ಪೇಸ್ಟ್ ಲೇಯರ್ ಮಾಡ್ಕೋಬೇಕು. ಯಾವ ಎಫೆಕ್ಟ್ ಎಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ದಯವಿಟ್ಟು ಅವ್ರು ಮಿಸ್ ಮಾಡ್ಕೋಬೇಡಿ. ಸೊ ಇದಾದ ಥರ ಮತ್ತೆ ನೆಕ್ಸ್ಟ್ ಎಫೆಕ್ಟ್ ಬರಬೇಕು. ನೆಕ್ಸ್ಟ್ ಎಫೆಕ್ಟ್ಗೆ ಕೂಡ ಅದೇ ಥರ. ಸೊ ಇದಾಯ್ತಲ್ಲ, ಸೊ ಇದಾಯಿತು. ಸೊ 2ನೇ ಎಫೆಕ್ಟು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಸೊ ಕಾಪಿ ಲೇಯರ್ ಮಾಡ್ಕೊಂಡ ನಂತರ ಬ್ಯಾಕ್ ಬಂದು ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಇದೇ ಥರ ಮತ್ತೆ ಗ್ಯಾಪ್ ತುಂಬ್ಕೋಬೇಕು. ಸೊ ಇಲ್ಲಿ ಪೇಸ್ಟ್ ಲೇಯರ್ ಮಾಡ್ಕೋಬೇಕು. ಸೊ ಆಟೋಮೆಟಿಕಾಗಿ ಆ್ಯಡ್ ಆಗಿರುತ್ತೆ. ಸೊ ಮತ್ತೆ ಬ್ಯಾಕ್ ಬಂದು ಸೇಕ್ ಇಫೆಕ್ಟ್ ಓಪನ್ ಮಾಡ್ಕೊಂಡು ಮುಂದ್ಗಡೆ ಬರಬೇಕು. ಸೇಕ್ ಇಫೆಕ್ಟ್ ಓಪನ್ ಮಾಡ್ಕೊಂಡು ಮುಂದ್ಗಡೆ ಬಂದ್ರಲ್ಲ, ಸೊ ಏನು 3ನೇ ಇಮೇಜು ಇದ್ರ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮಾಡ್ಕೋಬೇಕು. ಮತ್ತು ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಸೊ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡ್ರಲ್ಲ, ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಬಂದು 16 ಸೆಕೆಂಡಿಗೆ ಬಂದು ಇದನ್ನ ಇಲ್ಲಿ ಪೇಸ್ಟ್ ಲೇಯರ್ ಮಾಡ್ಕೋಬೇಕು. ಸೊ ಇಲ್ಲಿ 3 ಇಮೇಜ್ ಅದಾವೆ. ಸೊ ಅದಕ್ಕೆ ಇಫೆಕ್ಟ್ ಬೇರೆ ಬೇರೆ ಇರುತ್ತೆ. ಸೊ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸೇಕ್ ಇಫೆಕ್ಟ್ ಓಪನ್ ಮಾಡ್ಕೊಂಡ್ರಲ್ಲ, ಫಸ್ಟಿಗೆ ಸ್ಟಾರ್ಟಿಂಗ್ ಬಂದು ಲಾಸ್ಟ್ ಎಂಡಿಗೆ ಬರಬೇಕು. ಎಂಡಲ್ಲಿ ಬಂದು ಇಲ್ಲಿ ಇದನ್ನ ಇಫೆಕ್ಟ್ ಕಾಪಿ ಮಾಡ್ಕೋಬೇಕು. ಸೊ ಕಾಪಿ ಲೇಯರ್ ಮಾಡ್ಕೊಂಡು ಮತ್ತು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಸೊ ಇಲ್ಲಿ ಬಂದು ಎಷ್ಟು ಸೆಕೆಂಡ್ ಇದೆ ನೋಡ್ಕೊಳ್ಳಿ, 18.51 ಸೆಕೆಂಡ್ಗೆ ಇದನ್ನು ಪೇಸ್ಟ್ ಲೇಯರ್ ಮಾಡ್ಕೋಬೇಕು. ಸೊ ಪೇಸ್ಟ್ ಲೇಯರ್ ಮಾಡ್ಕೊಂಡ್ರೆ ಮತ್ತೆ ಇಲ್ಲಿ ನೆಕ್ಸ್ಟ್ ಬಂದು 19.33 ಇದ್ದರೆ ಅದನ್ನ ಇದೆ ಸೇಮ್ ಎಫೆಕ್ಟು ಪೇಸ್ಟ್ ಮಾಡ್ಕೋಬೇಕು. ಸೇಮ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೈಮರ್ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಲಾಸ್ಟಿಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇದು ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಸೊ ಇದಂತರ ಏನು ಮತ್ತೆ ಸೇಕ್ ಎಫೆಕ್ಟ್ ಓಪನ್ ಮಾಡ್ಕೊಂಡು ಸೊ ಲಾಸ್ಟಲ್ಲಿ 2 ಲೇಯರ್ ಕೊಟ್ಟಿರ್ತೀನಿ. ಸೊ 2 ಲೇಯರ್ ಕಾಪಿ ಮಾಡ್ಕೋಬೇಕು. ಕಾಪಿ ಲೇಯರ್ ಮಾಡ್ಕೊಂಡು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಸೊ ಲಾಸ್ಟಲ್ಲಿ 20.18ಗೆ ಇದನ್ನಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊ ಆಟೋಮೆಟಿಕಾಗಿ ಆ್ಯಡ್ ಆಗುತ್ತೆ. ನಿಮ್ಮ ವಿಡಿಯೋ ಇಷ್ಟ ಆದಮೇಲೆ ರೆಡಿ ಆಗಿರುತ್ತೆ ಫ್ರೆಂಡ್ಸ್. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ನನಗೆ ಮೆಸೇಜ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ ನಂತರ ಸೆಟ್ಟಿಂಗ್ ಪಕ್ಕದಲ್ಲಿ ಏರೋ ಮಾರ್ಕನ್ನು ಕ್ಲಿಕ್ ಮಾಡ್ಕೊಂಡು ನೀವು ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.